ಒಂದು ಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿ ಮೊಸಳೆಯೊಬ್ಬನು ನೆಲೆಸಿದ್ದ. ಅವನು ಶಾಂತಿಯುತ ಜೀವಿ, ಆದರೆ ಬುದ್ಧಿವಂತ. ಆ ನದಿಯ ದಡದಲ್ಲಿ ಹತ್ತಿರದ ಹಣ್ಣುಗಳ ತೋಟದಲ್ಲಿ ಮಂಗನೊಬ್ಬನು ವಾಸಿಸುತ್ತಿದ್ದ. ಒಂದು ದಿನ ಮಂಗನು ಹಣ್ಣುಗಳನ್ನು ತಿಂದು ಕಳೆಯುತ್ತಿದ್ದಾಗ ಮೊಸಳೆ ಬಂದು ಕೇಳಿತು, "ಓ ಮಂಗ, ಈ ಹಣ್ಣುಗಳು ಬಹಳ ರುಚಿಯಾಗಿವೆ ಅನಿಸುತ್ತಿವೆ. ನನಗೂ ಒಂದೆರಡು ಕೊಡು." ಮಂಗನು ದಯೆಯಿಂದ ಹಣ್ಣುಗಳನ್ನು ಹಂಚಿಕೊಂಡ. ಹೀಗೆ ದಿನದಿಂದ ದಿನಕ್ಕೆ ಇಬ್ಬರ ನಡುವೆ ಸ್ನೇಹ ಬೆಳೆದಿತು. ಮಂಗನು ಹಣ್ಣುಗಳನ್ನು ದಿನಂಪ್ರತಿ ಹಂಚುತ್ತಾ ಹೋಗುತ್ತಿದ್ದ. ಆದರೆ ಮೊಸಳೆಯ ಹೆಂಡತಿ ಆಸೆ ಪಟ್ಟುಕೊಂಡಳು. ಮಂಗನ ಹೃದಯ ತುಂಬ ಸಿಹಿ ಹಣ್ಣುಗಳನ್ನು ತಿಂದು ಸಿಹಿಯಾಗಿರಬೇಕು, ಅದನ್ನು ನಾನು ತಿನ್ನಬೇಕು. ಮೊಸಳೆಯ ಹೃದಯ ತಡಕೋದು ಶುರುವಾಯಿತು. ಒಂದು ದಿನ ಅವನು ಮಂಗನಿಗೆ ಹೇಳಿದ, "ನನ್ನ ಮನೆಗೆ ಬಾ, ನನ್ನ ಕುಟುಂಬವನ್ನು ಭೇಟಿಯಾಗಿ." ಮಂಗನು ಒಪ್ಪಿದ. ಆದರೆ ದಾರಿ ಮಧ್ಯೆ ಮೊಸಳೆ ಸತ್ಯವನ್ನು ಹೇಳಿದ. ಮಂಗನು ಬುದ್ಧಿವಂತ. ಅವನು ತಕ್ಷಣ ಪ್ರತಿಕ್ರಿಯಿಸಿ ಹೇಳಿದ, "ನಾನು ನನ್ನ ಹೃದಯವನ್ನು ಮರದಲ್ಲಿ ಬಿಟ್ಟುಬಿಟ್ಟಿದ್ದೇನೆ. ಬನ್ನಿ, ನಾವು ಹಿಂದಿರುಗಿ ತಗೋಣ." ಮೊಸಳೆ ಬೇಜಾರಿನಿಂದ ಮಂಗನನ್ನು ಮತ್ತೆ ದಡದಲ್ಲಿ ಇಳಿಸಿದ. ಮಂಗನು ಮರಕ್ಕೆ ಹತ್ತಿದ, ಮತ್ತೆ ಕೆಳಕ್ಕೆ ಬಂದಿಲ್ಲ. ಈ ಕತೆ ನಮಗೆ ಹೇಳುತ್ತದೆ, ಬುದ್ಧಿ ಬಳಸಿ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು.